ಎಲ್ಲರಿಗೂ ನಮಸ್ಕಾರ ರೀ. ಪ್ಲೇಟ್ನೊಳಗ ನೋಡಿದ ಕೂಡಲೇ ಚಪಾತಿ ಮತ್ತು ಪಲ್ಯ ಕಾಣಕತ್ತೈತಿ. ಈ ಚಪಾತಿ ಮತ್ತು ಪಲ್ಯ ನಮ್ಮ ಉತ್ತರ ಕರ್ನಾಟಕದ ಹೋಟೆಲ್ ಒಳಗ ಎಲ್ಲ ಕಡೆ ಸಿಗ್ತೈತ್ರಿ. ಇಂಥ ಚಪಾತಿ ಪಲ್ಯ ನೀವು ಒಂದ್ಸಲ ಮಾಡಿದ್ರಂದ್ರೆ ಪ್ರತಿ ಸಲ ಇದೇ ಟೈಪ್ ಮಾಡ್ರಿ ಅಂತೇಳಿ ಮನ್ಯಾಗ ಹೇಳೋದ ಗ್ಯಾರಂಟಿ. ಈ ಚಪಾತಿ ಇಷ್ಟು ಮಸ್ತ್ ಐತಲ್ಲ, ಪಲ್ಯನೂ ಅಷ್ಟ ಮಸ್ತ್ ಐತಿ. ಈ ವಿಡಿಯೋ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ, ಬಾಜು ಬರೀ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡ್ರಿ. ಇದಕ್ಕೆ ನಾವು ಒಂದು ಕಪ್ ಆಗುವಷ್ಟ ಕಡ್ಲಿಬೇಳೆ ತಗೊಂಡಿವಿ. ಕಡ್ಲಿಬೇಳೆ ತಗೊಂಡ ಕುಕ್ಕರ್ಗೆ ಹಾಕಕತ್ತಿದೀವಿ. ಒಂದು ಚಮಚೆ ಎಣ್ಣೆ ಹಾಕಕತ್ತಿದೀವಿ. ಅದ ಮುನುಗೋ ಅಷ್ಟ ನೀರು ಹಾಕಿಬಿಡೋದ್ರಿ. ನೀರು ಹಾಕಿ ಕುಕ್ಕರ್ಗೆ ಸೀಟಿ ಹೊಡಿಸ್ಬಿಡೋದು ನೋಡ್ರಿ. ಉಳ್ಳಾಗಡ್ಡಿ, ಕರಿಬೇವು, ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ, ಕೊಬ್ಬರಿ, ಟೊಮೆಟೊ, ಆಮೇಲೆ ಹಸಿ ಮೆಣಸಿನಕಾಯಿ ಇಷ್ಟೆಲ್ಲ ನಾವು ಕಟ್ ಮಾಡಿ ಸಜ್ಜು ಮಾಡಿ ಇಟ್ಕೊಂಡಿವಿ. ಈಗ ಇದಕ್ಕೆ ಚಪಾತಿ ಮಾಡಕ್ಕೆ ಒಂದು ವಾಟಿ ಆಗುವಷ್ಟ ಗೋಧಿ ಹಿಟ್ಟು ತೊಗೊಂಡಿವ್ರಿ. ಗೋಧಿ ಹಿಟ್ಟು ಅದಕ್ಕೆ ಮ್ಯಾಲ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪ, ಒಂದೂವರೆ ಚಮಚ ಆಗುವಷ್ಟ ಎಣ್ಣೆ ಹಾಕಿ ಚಲೋದಂಗೆ ಇದನ್ನ ಹದ ಬರುವಂಗ ಇದನ್ನ ಮಿಕ್ಸ್ ಮಾಡ್ಕೊಂಡ ಇದನ್ನ ನಾವು ಚಪಾತಿ ಕನಕ ರೆಡಿ ಮಾಡ್ಕೊಳ್ಳೋದೈತ್ರಿ. ನೀವು ಮಾಮೂಲಿ ಏನು ಚಪಾತಿ ಮಾಡ್ತಿರಲ್ಲ ಅದ ಟೈಪನ ಇದನ್ನು ಮಾಡ್ರಿ. ಆದ್ರೆ ಮಾಡೋ ಒಳಗ ಒಂದು ಸ್ವಲ್ಪ ಟಿಪ್ಸ ಮತ್ತು ಟ್ರಿಕ್ಸ್ ನೀವು ಫಾಲೋ ಮಾಡಿದ್ರಂದ್ರೆ ಈ ಥರ ಚಪಾತಿ ಮಸ್ತ್ ಅಂದ್ರೆ ಮಸ್ತ್ ಸಾಫ್ಟಾಗಿ ಭಾಳ ಅಂದ್ರೆ ಭಾಳ ಭಾರಿ ಬರ್ತಾವ. ನೀವು ಸ್ಕಿಪ್ ಮಾಡಲ್ದ ವಿಡಿಯೋ ನೋಡ್ರಿ. ಕನಕ ಈಗ ರೆಡಿ ಆಗೈತಿ. ನಾವು ಅದನ್ನು ನೆನ್ಯಾಕ ರೆಸ್ಟಿಗೆ ಬಿಟ್ಟು ಬಿಡ್ತೀವಿ. ಈ ಕಡೆ ಕುಕ್ಕರ್ ಸೀಟಿ ಆಗೈತಿ. ಕಡ್ಲಿಬೇಳೆ ಮಸ್ತ್ ಕುದ್ದಾವ, ನೀವು ನೋಡ್ತಿರ್ಬೋದು ನೋಡ್ರಿ, ಕರೆಕ್ಟಾಗಿ ಕುದ್ದು ಬಂದವ. ಈಗ ಖಾರು ಕಲ್ಲು ಒಳಗೆ ಹಸಿ ಮೆಣಸಿನ್ಕಾಯಿ ಹಾಕಿ ನೋಡ್ರಿ. ಹಸಿ ಮೆಣಸಿನ್ಕಾಯಿ ಹಾಕಿ ಕಟ 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 ಅಂತೇಳಿ ಕೊಟ್ಟು ಬಿಡೋದ್ರಿ. ಅದಕ್ಕೆ ಬೆಳ್ಳುಳ್ಳಿ ಹಾಕಿ ನೋಡ್ರಿ. ಬೆಳ್ಳುಳ್ಳಿ ಆದ ಕೂಡಲೇ ಹಸಿ ಶುಂಠಿ, ಕೊತ್ತಂಬರಿ ಆದ ಕೂಡಲೇ ಸ್ವಲ್ಪ ಕೊಬ್ಬರಿ ಆದ ಕೂಡಲೇ ಸ್ವಲ್ಪ ಜೀರಿಗೆ, ಇಷ್ಟೆಲ್ಲ ಹಾಕಿ ನಾವು ರುಚಿಗೆ ಎಷ್ಟು ಬೇಕಷ್ಟ ಉಪ್ಪನ್ನು ಹಾಕಿ ನಾವು ಅದನ್ನು ಸಣ್ಣಂಗೆ ಜಜ್ಕೊಂಡ್ಬಿಡೋದ್ರಿ. ಹಿಂಗೆ ನೀವು ಜಜ್ಜಿದ್ರಿ ಅಂದ್ರೆ ಈ ಖಾರ ಮಸ್ತ್ ಅಂದ್ರೆ ಮಸ್ತ್ ರುಚಿ ಕೊಡ್ತೈತಿ. ಬರೀ ಖಾರ ನೋಡಿದ್ರೆ ಬಾಯಾಗಿ ನೀರು ಬರಾಕತೈತಿ. ಇದು ನಿನ್ನ ಪಲ್ಯ ಹಾಕಿ ಪಲ್ಯ ಮಾಡಿದ್ರೆ ಇನ್ನೂ ರುಚಿ ಮಸ್ತ್ ಇರ್ತೈತಿ. ಈ ಕಡಾಯಿ ಒಳಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ಕೂಡಲೇ ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೇ ಕರಿಬೇವು ಹಾಕ್ರಿ. ಕರಿಬೇವು ಹಾಕಿದ ಕೂಡಲೇ ಸ್ವಲ್ಪ ದೂರ ಸರಿ ಎಣ್ಣೆ ಸಿಡಿತೈತಿ. ಇದಕ್ಕೆ ಉಳ್ಳಾಗಡ್ಡಿ ಹಾಕಿಬಿಡೋದ್ರಿ. ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಮೆತ್ತಗಾಗಬೇಕ್ರಿ. ಬಂಗಾರದ ಬಣ್ಣ ಬರೋ ತನಕ ಉಳ್ಳಾಗಡ್ಡಿ ಬೇಯಿಸ್ಕೊಂಡ್ಬಿಡೋದ್ರಿ. ಹಿಂಗೆ ಉಳ್ಳಾಗಡ್ಡಿ ನೀವು ಬೇಯಿಸಿರಂದ್ರೆ ನಮ್ದು ಮಾಡುವಂಥ ಅಡುಗೆ ಮಸ್ತ್ ರುಚಿ ಕೊಡ್ತೈತಿ. ಈಗ ನಾವು ಅದಕ್ಕೆ ಟೊಮೆಟೊ ಹಾಕಿಬಿಟ್ಟು ನೋಡ್ರಿ. ಟೊಮೆಟೊ ಆದ ಕೂಡಲೇ ಅರಿಶಿನ ಪುಡಿ ಕಲರ ಭಾಳ ಚಲೋ ಕೊಡ್ತೈತಿ. ಅರಿಶಿನ ಪುಡಿ ಹಾಕೋದ ಮರಿಬೇಡ್ರಿ. ಈ ಕಡ್ಲಿಬೇಳೆ ನಾವು ಉಸುಳಿ ಏನು ಮಾಡಕತ್ತಿದ್ದೀವಲ್ಲ, ಈ ಉಸುಳಿಗೆ ಅರಿಶಿನ ಪುಡಿ ಇದ್ರನ ಮೆರಗ ಬರ್ತೈತ್ರಿ. ಹಿಂಗೆ ನೀವು ಹಾಕಿ ಆಮೇಲೆ ನಾವು ಹಸಿ ಮೆಣಸಿನಕಾಯಿದ ಖಾರ ಕೊಟ್ಟು ಇಟ್ಕೊಂಡಿದ್ವಲ್ಲ, ಆ ಹಸಿ ಖಾರನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡೋದು ನೋಡ್ರಿ. ಇಷ್ಟು ಮಿಕ್ಸ್ ಮಾಡ್ಕೊಂಡ ಸ್ವಲ್ಪ ಉಳ್ಳಾಗಡ್ಡಿ ಮೆತ್ತಗಾಗಿರ್ತಾವ. ನಾವು ಅವಾಗ ಕಡ್ಲಿಬೇಳೆ ಕುದಿಸಿಟ್ಕೊಂಡಿದ್ವಲ್ಲ, ಆ ಕಡ್ಲಿಬೇಳೆನ ಇದಕ್ಕೆ ಸೇರಿಸ್ಬಿಡೋದು ನೋಡ್ರಿ. ಸೇರಿಸಿ ಹಿಂಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋದು. ಮ್ಯಾಲೆ ಗಾರ್ನಿಷ್ ಮಾಡೋಕೆ ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ಬಿಡೋದ್ರಿ. ಈಗ ನೋಡ್ರಿ ಕುದಿ ಬಂದೈತಿ. ನಾವು ಕುಕ್ಕರ್ ಒಳಗೆ ಕಡ್ಲಿಬೇಳೆ ಕುದಿಸಿರ್ತೀವಿ, ಜಾಸ್ತಿ ಕುದಿಸೋದೇನು ಅವಶ್ಯಕತೆ ಇಲ್ಲ. ಇಷ್ಟಾದ್ರೆ ನಮ್ಮದು ರೆಸಿಪಿ ರೆಡಿ ಆಯ್ತು. ಈಗ ನಾವು ಅದ ಗಾರ್ನಿಷ್ ಮಾಡಿ ಕೊತ್ತಂಬರಿ ಹಾಕಿ ತೆಗೆದಿಟ್ಟುಬಿಟ್ಟವ್ರಿ. ಈಗ ಚಪಾತಿ ಮಾಡೋದ್ರಿ. ಕನಕ ರೆಡಿ ಆಗೈತಿ, ಹದ ಮಾಡ್ಕೊಳಕತ್ತಿದ್ದೀವಿ. ಈಗ ನಾವು ಅದನ್ನು ಪೇಡೆ ಮಾಡ್ಕೊಳ್ಳೋದು ನೋಡ್ರಿ. ಈ ಟೈಪ್ ನೀವು ಪೇಡೆ ಮಾಡ್ಕೊಂಡ್ಬಿಡೋದ್ರಿ. ಪೇಡೆ ಮಾಡ್ಕೊಂಡ್ರೆ ಅಂದ್ರೆ ಈ ಮಾಡುವಂಥ ಚಪಾತಿ ಭಾಳ ಅಂದ್ರೆ ಭಾಳ ಬೆಸ್ಟ್ ಬರ್ತಾವೆ. ನೀವೀಗ ನೋಡ್ತಿರ್ಬೋದು, ನಾವು ತಗಡ ಮೇಲೆ ಚಪಾತಿ ಮಾಡಕತ್ತಿದ್ದೀವಿ. ಇಂಥ ತಗಡ ಭಾಂಡಿ ಅಂಗಡಿ ಒಳಗೆ ಸಿಗ್ತಾವ. ತೊಗೊಂಡ ನೀವು ಈ ತಗಡ ಮೇಲೆ ಮಾಡ್ಬೋದು. ಈಗ ನೋಡ್ರಿ, ಉಳ್ಳಿ ಒಂದ್ರ ಮೇಲೆ ಒಂದಿಟ್ಟ ಮ್ಯಾಲೆ ಹಿಟ್ಟು ಹಾಕಿ ನಾವು ಇದನ್ನು ಲಟ್ಸಕತ್ತಿದ್ದೀವಿ ರೀ. ಹಿಂಗೆ ಲಟ್ಟಿಸಿ ಮಾಡಿದಂಥ ಪುರಿ ಅಲ್ಲ, ಚಪಾತಿ. ನಾವು ಪುರಿನೂ ಹಿಂಗೆ ಮಾಡ್ತೀವಿ, ಚಪಾತಿನೂ ಹಿಂಗೆ ಮಾಡ್ತೀವಿ ನೋಡ್ರಿ. ಕರೆಕ್ಟಾಗಿ ತಗಡಿನ ಸೈಜ್. ಈ ಕಡೆ ಇಲ್ಲಿ ನಮ್ದು ತವೆ ಕಾದೈತಿ. ಅದ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ನಾವು ಅದನ್ನು ಹರಡಿಬಿಡೋದು ನೋಡ್ರಿ. ಹಿಂಗೆ ಹರಡಿದ ಕೂಡಲೇ ಚಪಾತಿ ಕರೆಕ್ಟಾಗಿ ಬರ್ತೈತ್ರಿ. ಈಗ ನೀವು ನೋಡ್ತಿರ್ಬೋದು, ಅಲ್ಲೆಲ್ಲೇ ಉಬ್ಬಿ ಬರಾಕತ್ತೈತಿ ನೋಡ್ರಿ. ಪುರಿ ಥರ ಉಬ್ಬಾಕತ್ತೈತ್ರಿ ಅದು. ಹಿಂಗೆ ಉಬ್ಬಿತ್ತಂದ್ರೆ ನಮ್ಮದು ಚಪಾತಿ ಪರ್ಫೆಕ್ಟ್ ಆಗೈತಿ ಅಂತ ತಿಳ್ಕೊಂಬಿಡೋದ್ರಿ. ನೀವು ಎರಡೂ ಸೈಡ್ ಹಿಂಗೆ ನೋಡ್ರಿ, ಅಲ್ಲಿ ಕಣ್ಣು ಬೀಳಾಕತ್ತಿದಾವೆ ಅಂದ್ರೆ ಅಲ್ಲೆಲ್ಲೇ ಸ್ಪಾಟ್ ಬರಾಕತ್ತಿದಾವೆ, ರೆಡ್ ಸ್ಪಾಟ್
ಮತ್ತು ಬ್ಲ್ಯಾಕ್ ಸ್ಪಾಟ್ ಹಿಂಗೆ ಬಂದು ಅಂದ್ರೆ ಚಪಾತಿ ಕರೆಕ್ಟ್ ಆಗಿರ್ತೈತಿ. ಈಗ ನೋಡ್ರಿ ಪದರ ಬಿಚ್ಚಿದ್ದು ನಾವು ಈಗ ಮತ್ತೆ ಇನ್ನೊಂದು ಬ್ಯಾಚ್ ಮಾಡಿ ತೋರ್ಸಕತ್ತಿದ್ದೀವಿ. ಉಳ್ಳಿ ಮೇಲೆ ಉಳ್ಳಿ ಇಡೋದು, ಹಿಟ್ಟು ಹಾಕೋದು, ಸ್ವಲ್ಪ ಎಣ್ಣೆ ಹಚ್ಚೋದು, ಹಿಂಗೆ ಬಡ ಬಡ ಲಟ್ಟಿಸಿ ಬಿಡೋದು ನೋಡ್ರಿ. ಹಿಂಗೆ ಬಡ ಬಡ ಲಟ್ಟಿಸಿ ಮತ್ತೆ ಎಣ್ಣೆ ಹಚ್ಚೋದು, ಲಟ್ಸೋದು ನೋಡ್ರಿ. ಹಿಂಗೆ ಲಟ್ಟಿಸಿ ಕರೆಕ್ಟಾಗಿ ಏನು ಸೈಜ್ ಐತಲ್ಲ, ನೀವು ಸಣ್ಣ ಬೇಕಾರೆ ಸಣ್ಣನೂ ಮಾಡ್ಕೋಬೋದು, ದೊಡ್ಡ ಬೇಕಾರೆ ದೊಡ್ಡನೂ ಮಾಡ್ಕೋಬೋದು. ಹಿಂಗೆ ಕರೆಕ್ಟಾಗಿ ಮಾಡಿ ತವೆ ಮೇಲೆ ಹಿಂಗೆ ಹರಡಿ ಬಿಡೋದು ನೋಡ್ರಿ. ಹರಡಿ ಸ್ವಲ್ಪ ಬೇಯಿಸೋದು, ಮ್ಯಾಲೊಂದು ಸ್ವಲ್ಪ ಎಣ್ಣೆ ಹಚ್ಚೋದು ನೋಡ್ರಿ. ಈಗ ಸ್ಪಾಟ್ ಬೀಳಾಕತೈತದ. ಹಿಂಗೆ ಸ್ಪಾಟ್ ಬಿದ್ದ ನಂತರ ಆ ಕಡೆ ಈ ಕಡೆ ಪಲ್ಟಿ ಮಾಡಿ ಚಲೋದಂಗೆ ಬೇಯಿಸೋದ್ರಿ. ಹಿಂಗೆ ಚಲೋದಂಗೆ ಬೇಯಿಸಿರಂದ್ರೆ ಪದರ ಚಪಾತಿ ಕಡಲೆಬೇಳೆ ಉಸಳೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ನಮ್ಮ ಉತ್ತರ ಕರ್ನಾಟಕದ ಹೋಟೆಲದೊಳಗೆ ಬೆಳಗಿನ ನಾಷ್ಟಕ್ಕೆ ಇದೇ ಇರ್ತೈತಿ ರೀ. ಎಲ್ಲಿ ಇಡ್ಲಿ ದೋಸೆ ಅದ ಇದು ಏನು ತಿನ್ನಂಗಿಲ್ಲ. ಹಿಂಗೆ ಒಂದು 2 ಚಪಾತಿ ಒಂದು ಪ್ಲೇಟ್ ಹೊಡೆತಂದ್ರೆ ಹರೆಯಿಂದ ಮಧ್ಯಾಹ್ನ ತನಕ ಊಟ ಟೈಮ್ ತನಕ ನೋಡಂಗೇನಿಲ್ಲ ರೀ. ಚಪಾತಿ ಉಸಳೆ ರೆಡಿ ಆಗೈತಿ, ನಾವೆಲ್ಲ ಸಜ್ಜು ಮಾಡಿ ಇಟ್ಕೊಂಡಿದ್ದೀವಿ. ಈಗ ನಾವು ರುಚಿ ನೋಡ್ತೀವಿ. ಈ ವಿಡಿಯೋ ನೋಡಿದ ಕೂಡಲೇ ನೀವು ಈ ಥರ ಪದರ ಚಪಾತಿ ಉದುರ ಪಲ್ಯ ಮಾಡೋದ ಮರಿಬೇಡ್ರಿ. ಈ ಕಡ್ಲಿಬೇಳೆ ಉಸಳೆ ಈ ಪದರ ಚಪಾತಿ ಐತಲ್ಲ, ಇದು ಭಾಳ ಅಂದ್ರೆ ಭಾಳ ಬೆಸ್ಟ್ ಇರ್ತೈತಿ. ನಾಷ್ಟಕ್ಕೆ ಉಪ್ಪಿಟ್ಟು ಅವಲಕ್ಕಿ ಮಾಡೋದಕ್ಕಿಂತ ಹಿಂಗೆ ಪದರ ಚಪಾತಿ ಆಮೇಲೆ ಉದುರ ಪಲ್ಯ ಹಿಂಗೆ ನೀವು ಮಾಡಿಬಿಟ್ರಂದ್ರೆ ಮನೆಯೊಳಗೆ ಎಲ್ಲರೂ ಹೊಟ್ಟೆ ತುಂಬ ತಿಂತಾರೆ. ಬೆಳಗಿನ ನಾಷ್ಟಕ್ಕೆ ಮಸ್ತ್ ಇರ್ತೈತಿ. ಈ ವಿಡಿಯೋ ನೋಡಿದ ಕೂಡಲೇ ನೀವು ಒಂದ್ಸಲ ಮಾಡಿರಿ. ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರ, ಧನ್ಯವಾದಗಳು.